ತ್ರೈಲೋಕ್ಯ ಸಂಪದಾಲೇಖ್ಯ ಸಮೋಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ದಿನಾಂಕ 15/3/2026ರಿಂದ ದಿನಾಂಕ 21/3/2026ರವರೆಗೆ ವಾರದ 12 ರಾಶಿಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಮತ್ತು ನನ್ನ ಆರಾಧ್ಯ ಗುರುಗಳಾದ ಕೆಳದಿ ರಾಜಗುರು ಶ್ರೀ ಶಟಸ್ಥಲ ಬ್ರಹ್ಮ ಮರಸಿದ್ಧ ಶಿವಾಚಾರ್ಯ ಸ್ವಾಮಿಗಳನ್ನು ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಈ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ನಿಮಗೆ ಮಿಶ್ರ ಫಲ ದೊರೆಯಲಿದೆ. ವಾರದ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡವಿದ್ದರೂ ಬುಧಾದಿತ್ಯ ಯೋಗದ ಪ್ರಭಾವದಿಂದ ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸಿನ ಹರಿವು ಸುಧಾರಣೆವಾಗಲಿದ್ದು ಹೂಡಿಕೆಯಲ್ಲಿ ಎಚ್ಚರವಿರಲಿ. ಹಾಗೆ ನಿಮಗೆ ಶೀತ ಮತ್ತು ಅಲರ್ಜಿಯಂತಹ ಸಮಸ್ಯೆಗಳು ಕಾಣಬಹುದು. ದೈವಾರಾಧನೆ. ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಶುಭ ಸಂಖ್ಯೆ 9. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ನಿಮಗೆ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಬಹುದಿನಗಳ ಆಸೆ ಈಡೇರುವ ಸಾಧ್ಯತೆ ಇದೆ. ಸಂಗಾತಿಯಿಂದ ಪೂರ್ಣ ಪ್ರಮಾಣದ ಸಹಕಾರ ಸಿಗಲಿದೆ. ಉದ್ಯೋಗದಲ್ಲಿ ಬಡ್ಡಿ ಅಥವಾ ವರ್ಗಾವಣೆ ಸೂಚನೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಸಂಭವವಿದೆ. ದೈವಾರಾಧನೆ. ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿ. ಶುಭ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಗುರು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಜ್ಞಾನ ಮತ್ತು ವಿವೇಕದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಿಸಲಿದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಉತ್ತಮ ಶುಭ ಸುದ್ದಿ ಸಿಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ದೈವಾರಾಧನೆ. ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಶುಭ ಸಂಖ್ಯೆ 5. ಕಟಕ ರಾಶಿ. ವಾರದ ಮಧ್ಯಭಾಗದಲ್ಲಿ ಮಾನಸಿಕ ಗೊಂದಲಗಳು ಉಂಟಾಗಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಗಮನವಿರಲಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ. ದೈವಾರಾಧನೆ. ಸೋಮವಾರ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ. ಶುಭ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ಸಾಧನೆ ಮತ್ತು ಮನ್ನಣೆಯ ವಾರವಾಗಿದೆ. ವಾರದ ಆರಂಭದಲ್ಲಿ ಉತ್ಪಾದಕತೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಬಾಕಿ ಹಣ ವಸೂಲಾಗುವ ಸಾಧ್ಯತೆ ಇದೆ. ಹಾಗೆ ದೈವಾರಾಧನೆ. ಪ್ರತಿದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಡಿ. ಶುಭ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರ ನಿಮ್ಮ ಸಂವಹನ ಕಲೆ ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸು ಕಾಣುವಿರಿ. ದೂರದ ಪ್ರಯಾಣದ ಯೋಗವಿದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಪಡೆಯಿರಿ. ಮಕ್ಕಳ ಶಿಕ್ಷಣ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ದೈವಾರಾಧನೆ. ಗಣಪತಿಗೆ ದುರ್ವ ಅಂದರೆ ಗರಿಕೆಯನ್ನು ಅರ್ಪಿಸಿ. ಶುಭ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರು ಈ ವಾರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾದ ವಾರವಿದು. ಆಹಾರ ಕ್ರಮದಲ್ಲಿ ಶಿಸ್ತು ಇರಲಿ. ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕಬೇಡಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಬಹುದು. ಸ್ವಲ್ಪ ತಾಳ್ಮೆಯಿಂದ ಇರಿ. ದೈವಾರಾಧನೆ. ದೇವಿ ಪಾರಾಯಣವನ್ನು ಮಾಡಿ. ಶುಭ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡುವ ಯೋಜನೆ ಇದ್ದರೆ ಇದು ಸಕಾಲ. ವ್ಯಾಪಾರದಲ್ಲಿ ಹೊಸ ಹೂಡಿಕೆಗೆ ಅವಕಾಶ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಉತ್ತಮ
ಫಲಿತಾಂಶ ಸಿಗಲಿದೆ. ದೈವಾರಾಧನೆ ಹನುಮಾನ್ ಚಾಲೀಸನ್ನು ಪಠಿಸಿ. ಶುಭ ಸಂಖ್ಯೆ 9. ಧನುಸ್ಸು ರಾಶಿಯವರು ಈ ವಾರ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗಲಿವೆ. ಧಾರ್ಮಿಕ ಪ್ರವಾಸ ಮಾಡುವ ಸಂಭವವಿದೆ. ಹಾಗೆಯೇ ಸಹ ಉದ್ಯೋಗಿಗಳ ಸಹಕಾರದಿಂದ ಕಷ್ಟದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ಕಾಲು ನೋವು ಅಥವಾ ಸ್ನಾಯು ಸೆಳೆತದ ಬಗ್ಗೆ ಆರೋಗ್ಯದಲ್ಲಿ ಏರುಪೇರಾಗಬಹುದು. ದೈವಾರಾಧನೆ ಗುರು ದಕ್ಷಿಣಾಮೂರ್ತಿಯ ದರ್ಶನವನ್ನು ಪಡೆಯಿರಿ. ಶುಭ ಸಂಖ್ಯೆ 3. ಮಕರ ರಾಶಿಯವರು ಈ ವಾರ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ ಉಂಟಾಗಬಹುದು. ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ. ಹಳೆಯ ಹೂಡಿಕೆಯಿಂದ ಲಾಭ ದೊರೆಯಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗೆ ದೈವಾರಾಧನೆ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ದೀಪವನ್ನು ಹಚ್ಚಿರಿ. ಶುಭ ಸಂಖ್ಯೆ 8. ಕುಂಭರಾಶಿಯವರು ಈ ವಾರ ಕುಂಭರಾಶಿಯಲ್ಲಿ ಗ್ರಹಗಳ ಸಮಾಗಮನ ಇರುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಯೋಗ ಮತ್ತು ಧ್ಯಾನಕ್ಕೆ ಸಮಯವನ್ನು ಮೀಸಲಿಡಿ. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರಿದೆ. ವಾಹನ ಚಾಲನೆ ಮಾಡುವಾಗ ಎಚ್ಚರ ವಹಿಸಿ. ದೈವಾರಾಧನೆ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸಿ. ಶುಭ ಸಂಖ್ಯೆ 4. ಮೀನರಾಶಿಯವರು ಈ ವಾರ ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ತೇಜಸ್ಸು ಹೆಚ್ಚಾಗಲಿದೆ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಇದು ಶುಭ ಸಮಯ. ರಾಜಕೀಯ ಮತ್ತು ಕಲಾ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಲಾಭ ಸಿಗಲಿದೆ. ಆಪ್ತ ಗೆಳೆಯರ ಭೇಟಿಯಿಂದ ಮನಸ್ಸಿಗೆ ಸಂತಸವಾಗಲಿದೆ. ದೈವಾರಾಧನೆ ಹಳದಿ ಬಣ್ಣದ ಹೂಗಳನ್ನು ವಿಷ್ಣುವಿಗೆ ಅರ್ಪಿಸಿ. ಶುಭ ಸಂಖ್ಯೆ 7. ತಂತ್ರ ಜ್ಯೋತಿಷ್ಯ ಈ ವಾರ ನಿಮಗೆ ಒಂದು ವಿಶೇಷವಾದ ತಂತ್ರವನ್ನು ಹೇಳ್ತೇನೆ. ಜ್ಯೋತಿಷ್ಯದಲ್ಲಿ ನಿಮಗೆ ಸರಳವಾದ ಗ್ರಹ ಶಾಂತಿ ಮತ್ತು ಆರ್ಥಿಕ ಲಾಭಕ್ಕಾಗಿ ಯಾವ ವಾರ ನಿಮಗೆ ಹೇಗೆ ದೀಪವನ್ನು ಹಚ್ಚಿದರೆ ಲಾಭವಾಗುತ್ತದೆ, ಹಾಗೆ ಗ್ರಹಗಳ ಶಾಂತಿ ಸಿಗುತ್ತದೆ ಎಂದು ಇವತ್ತಿನ ತಂತ್ರ ಜ್ಯೋತಿಷ್ಯದಲ್ಲಿ ನೋಡೋಣ. ಬನ್ನಿ ಪ್ರಿಯ ವೀಕ್ಷಕರೇ. ಪ್ರತಿ ವಾರ ಈ ಸರಳ ದೀಪ ಪರಿಹಾರಗಳನ್ನು ಮಾಡಿದರೆ ಶುಭ ಫಲಗಳನ್ನು ಪಡೆಯಿರಿ. ಹಾಗೆ ಸೋಮವಾರ ದಿವಸ ದೀಪದಲ್ಲಿ ಅಕ್ಕಿಯನ್ನು ಹಾಕಿ ದೀಪವನ್ನು ಹಚ್ಚಿರಿ. ಅದರಿಂದ ಶಾಂತಿ ಮತ್ತು ದೈವದ ಕೃಪೆ ಪಾತ್ರರಾಗುತ್ತೀರ. ಹಾಗೆಯೇ ಮಂಗಳವಾರ ದೀಪದಲ್ಲಿ ಕೆಂಪು ಹೂವು ಕರ್ಪೂರಗಳನ್ನು ಹಾಕಿ ದೀಪವನ್ನು ಹಚ್ಚಿರಿ. ಇದರಿಂದ ಶತ್ರುಗಳ ನಿವಾರಣೆ ಹಾಗೂ ಧೈರ್ಯ ವೃದ್ಧಿ ಆಗುತ್ತದೆ. ಬುಧವಾರ ದೀಪಕ್ಕೆ ಅರಿಶಿಣ ಹಾಕಿ ದೀಪವನ್ನು ಹಚ್ಚಿರಿ. ಅದರಿಂದ ಲಕ್ಷ್ಮೀ ದೇವಿಯು ಕೃಪೆಯಾಗಿ ಆರ್ಥಿಕ ಲಾಭ ಆಗುತ್ತದೆ. ಹಾಗೆ ಗುರುವಾರ ಅರಿಶಿಣ ಮತ್ತು ಅಕ್ಕಿಯನ್ನು ಹಾಕಿ ದೀಪವನ್ನು ಹಚ್ಚಿರಿ. ಸಂತೋಷ ಮತ್ತು ಸಮೃದ್ಧಿ ಶುಭ ಫಲ ಸಿಗುತ್ತದೆ. ಶುಕ್ರವಾರ ಅಕ್ಕಿ ಮತ್ತು ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಿರಿ. ಇದರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಧನ ಆಕರ್ಷಣೆ ಆಗುತ್ತದೆ. ಶನಿವಾರ ಕಪ್ಪು ಎಳ್ಳು ಮತ್ತು ಲವಂಗವನ್ನು ಸೇರಿಸಿ ದೀಪವನ್ನು ಹಚ್ಚಿರಿ. ಶನಿದೇವನ ಅನುಗ್ರಹ ಮತ್ತು ಕಷ್ಟ ನಿವಾರಣೆ ಆಗುತ್ತದೆ. ಹಾಗೆ ಭಾನುವಾರ ದಿವಸ ಕರಿಮೆಣಸನ್ನು ಹಾಕಿ ದೀಪವನ್ನು ಹಚ್ಚಿರಿ. ಇದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ. ಹೀಗೆ ನೀವು ಪ್ರತಿ ವಾರ ಒಂದೊಂದು ಧಾನ್ಯವನ್ನು ಹಾಗೆ ಒಂದೊಂದು ಪದಾರ್ಥವನ್ನು ಹಾಕಿ ದೀಪ ಹಚ್ಚುವುದರಿಂದ ನಿಮಗೆ ಆರ್ಥಿಕ ಲಾಭ ಮತ್ತು ಗ್ರಹ ಶಾಂತಿ ನಿವಾರಣೆಯಾಗಿ ನಿಮಗೆ ಶುಭ ಫಲಗಳು ದೊರೆಯುತ್ತದೆ. ಶಿವಂಭೂಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.